ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಸೂರ್ಯನ ಫಲಗಳು ಮೊದಲು ಒಂದೊಂದಾಗಿ ಎಲ್ಲ ಗ್ರಹಗಳ ಫಲಗಳನ್ನು ತೆಗೆದುಕೊಳ್ಳೋಣ. ಸೂರ್ಯ ಸೆಪ್ಟೆಂಬರ್ 16ರವರೆಗೂ ತನ್ನ ಸ್ವಂತ ರಾಶಿ ಸಿಂಹದಲ್ಲಿರ್ತಾನೆ, ಪಂಚಮಾಧಿಪತಿಯಾಗಿ ಪಂಚಮ ಭಾವದಲ್ಲಿರ್ತಾನೆ. ನಂತರ ಕನ್ಯಾ ಸಂಕ್ರಾಂತಿಯ ನಂತರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಪೂರ್ವಾರ್ಧ ಅಷ್ಟು ಸರಿಯಾಗಿರಲ್ಲ, ಉತ್ತರಾರ್ಧ ಚೆನ್ನಾಗಿರುತ್ತೆ. ಕಾರಣ ಪೂರ್ವಾರ್ಧದಲ್ಲಿ ಪಂಚಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಬರ್ತಾನೆ. ಪರಿವಾರದ ರಕ್ಷಣೆ, ಸಂತಾನದ ರಕ್ಷಣೆ ಮತ್ತು ಸಂತಾನದ ವಿದ್ಯಾಭ್ಯಾಸದ ಖರ್ಚು ಈ ಕಡೆ ಜಾಸ್ತಿ ಗಮನ ಇರುತ್ತದೆ. ಇದರ ಜೊತೆಗೆ ಸ್ವಲ್ಪ ವ್ಯಾಧಿಗಳು ಕಾಡ್ತವೆ. ಕಾರಣ ಅಗ್ನಿ ರಾಶಿಯಲ್ಲಿ ಸೂರ್ಯ ಇರೋದರಿಂದ, ಸ್ವಂತ ರಾಶಿಯಲ್ಲಿ ಇರೋದರಿಂದ ಗ್ಯಾಸ್ಟ್ರಿಕ್ ಟ್ರಬಲ್ಸು, ಹೊಟ್ಟೆ ನೋವು, ಉದರ ಪೀಡೆ, IBS ವ್ಯಾಧಿ, ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಮತ್ತು ನಿರಂತರವಾದ ಮಲಬದ್ಧತೆ ತುಂಬ ಜನರಿಗೆ ಕಾಡುತ್ತೆ. ಇನ್ನು ಯಂತ್ರತಂತ್ರ ಮಂತ್ರಗಳು ಒಲಿತವೆ. ಜ್ಯೋತಿಷ್ಯ ವಿದ್ಯೆ, ರಾಜ್ಯಶಾಸ್ತ್ರದಲ್ಲಿ ಆಸಕ್ತಿ ಬರುತ್ತೆ. ಉತ್ತರಾರ್ಧದಲ್ಲಿ ಅಂದರೆ 17 ದಿನಗಳ ನಂತರ ಕನ್ಯಾ ಸಂಕ್ರಾಂತಿ ಆದಾಗ, ಕನ್ಯಾ ರಾಶಿಗೆ ಸೂರ್ಯ ಹೋದಾಗ ಇಲ್ಲಿ ಸ್ವಲ್ಪ ಭಾವ ಚೆನ್ನಾಗಿದೆ, ಭಾವಾಧಾರಿತ ಫಲಗಳು ಚೆನ್ನಾಗಿದ್ದಾವೆ. ಆದರೆ 5th ಲಾರ್ಡ್ ಇನ್ 6th ಹೌಸ್ಗೆ ಹೋದಾಗ ಸ್ವಲ್ಪ ಸಂತಾನಕ್ಕೆ ಅನಾರೋಗ್ಯ ಕಾಡಬಹುದು. ನಿಮಗೆ ಅತಿಯಾದ ಕೋಪ, ಅತಿಯಾದ ಜಗಳ, ಸ್ವಲ್ಪ ಸ್ಟ್ರಗಲ್ ಅಥವಾ ಸಂಘರ್ಷ ಇರುತ್ತದೆ. ಆದರೆ ಸಂಘರ್ಷದಿಂದ ಗೆಲುವು. ತಂದೆಯ ಜೊತೆ ಹೊಂದಾಣಿಕೆ ಇರಲ್ಲ, ಸಂಗಾತಿಯ ಕಡೆ ನಿರ್ಲಕ್ಷ್ಯ ಮಾಡ್ಬೋದು ಅಥವಾ ದುರ್ಲಕ್ಷ್ಯ ಮಾಡ್ಬೋದು. ಇನ್ನು ಇದು ಶತ್ರುನಾಶ, ರೋಗನಾಶವನ್ನು ಕೊಡುತ್ತದೆ. ಆದರೆ ಮಾತೃವಂಶಕ್ಕೆ ಕೆಲವು ಅನಿಷ್ಟ ಫಲಗಳನ್ನು ಇದು ಕೊಡುತ್ತದೆ. ಇನ್ನು ಸೂರ್ಯನ ನಂತರ ಗುರುವಿನ ಫಲಗಳು. ವೀಕ್ಷಕರೇ, ಗುರು ಈಗಾಗಲೇ ತಿಳಿಸಿರುವಂತೆ 4ನೇ ಭಾವದಲ್ಲಿದ್ದಾನೆ, ಕರ್ಕ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿದ್ದಾನೆ. ಹೀಗಾಗಿ ದೋಷಪ್ರದ ಭಾವವನ್ನು ಬಿಟ್ಟು ಹೋಗಿದ್ದಾನೆ. ಇದಕ್ಕಿಂತ ಮುಂಚೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇತ್ತು. ಈಗ ಅದೆಲ್ಲವೂ ದೂರ ಆಗ್ತಾ ಇದೆ. ಉಚ್ಚ ರಾಶಿಯಲ್ಲಿ ಗುರು ಬಂದಿದ್ದಾನೆ. 9th ಲಾರ್ಡ್ ಇನ್ 4th ಹೌಸ್, 12th ಲಾರ್ಡ್ ಇನ್ 4th ಹೌಸ್. ಈಗ ಸ್ವಲ್ಪ ಮೆಂಟಲ್ ಪೀಸ್ ಕೊಡ್ತಾನೆ. ಶುಭ ಕಾರ್ಯಕ್ಕಾಗಿ ಖರ್ಚು ಆಗುತ್ತದೆ. ಸುಖ ಭಾವದಲ್ಲಿ ಗುರುವಿನ ಸಂಚಾರ. ಗುರುಬಲ ಇಲ್ಲದೇ ಇದ್ದರೂ ಆ ಭಾವವನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ. ಹೀಗಾಗಿ ಗುರುವಿನಿಂದ ಶುಭ ಫಲಗಳು ಕೂಡ ಸಿಗ್ತವೆ. ತಾನಾಗೇ ಒಳ್ಳೆಯದು ಕೂಡ ಆಗುತ್ತೆ, ಮಿರಾಕಲ್ಗಳು ಕೂಡ ಆಗ್ಬೋದು. ಆದರೆ ರಾಹು ಗುರುವಿಗೆ 8ನೇ ಭಾವದಲ್ಲಿದ್ದಾನೆ, ಕುಂಭದಲ್ಲಿದ್ದಾನೆ. ಎಚ್ಚರಿಕೆಯಿಂದಿರಬೇಕು. ಲೆಟ್ ಗೋ ಮಾಡಲು ಕಲಿಯಬೇಕು. ಆಕಸ್ಮಿಕ ಸಮಸ್ಯೆಗಳನ್ನ ರಾಹು ತಂದುಬಿಡ್ತಾನೆ. ಚಕ್ರವ್ಯೂಹದಲ್ಲಿ ಸಿಲುಕಿಸಬಹುದು. ಗುರು ನಮ್ಮ ಜೀವವಾಗಿರ್ತಾನೆ, ರಾಹು ಅದಕ್ಕೆ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಯಾವಾಗಲೂ ಕೂಡ ಸರಿಯಾದ ದಾರಿಯಲ್ಲಿ ಸಾಗಬೇಕು. ರಾಹು ದಾರಿ ತಪ್ಪಿಸಲು, ಶಾರ್ಟ್ಕಟ್ನಿಂದ ಏನಾದರೂ ಸಾಧಿಸಲು ಇಲ್ಲಿ ಪ್ರಚೋದನೆ ಕೊಡ್ತಾನೆ. ಫಾರಿನ್ ಟ್ರೇಡ್ನಲ್ಲಿ ಸಕ್ಸಸ್ ಸಿಗುತ್ತದೆ. ರಾಹು ಕೇತುಗಳ ಅಕ್ಷ ಹಾಗೆ ನೋಡ್ಕೋದ್ರೆ ಚೆನ್ನಾಗಿದೆ. ಆದರೆ ಗುರುವಿನಿಂದ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು. ಇನ್ನು ವಿದೇಶ ಯಾತ್ರೆ ಅಥವಾ ದೂರ ಯಾತ್ರೆ, ಜಲಯಾತ್ರೆ, ತೀರ್ಥಯಾತ್ರೆ, ಧರ್ಮಕ್ಷೇತ್ರ ಯಾತ್ರೆ ಇದೆಲ್ಲವೂ ಕೂಡ ನಿಶ್ಚಿತವಾಗಿ ಕೂಡ ದಟ್ ಈಸ್ ಆನ್ ದ ಕಾರ್ಡ್ಸ್. ಕುಜ ಬರ್ತಾನೆ. ರಾಶಾಧಿಪತಿ ಕುಜ ಸೆಪ್ಟೆಂಬರ್ 18ರವರೆಗೂ ಕುಜ ಬಂದುಬಿಟ್ಟು ಮಿಥುನದಲ್ಲಿರ್ತಾನೆ. ನಂತರ ಕರ್ಕಕ್ಕೆ ಹೋಗ್ತಾನೆ, ನೀಚ ರಾಶಿಗೆ ಹೋಗ್ತಾನೆ. ಕುಜ ಮಿಥುನದಲ್ಲಿದ್ದಾಗ ಆಲ್ರೆಡಿ ಸೆಪ್ರೇಟ್ ವಿಡಿಯೋವನ್ನು ಮಾಡಲಾಗಿದೆ. ಇದರ ಜೊತೆಗೆ ಆಗಸ್ಟ್ನಲ್ಲಿ ನಡೆದ 2 ಗ್ರಹಣಗಳನ್ನ ಕುರಿತು ಪ್ರತಿಯೊಂದು ರಾಶಿಗೂ ಸೆಪ್ರೇಟ್ ವಿಡಿಯೋಗಳನ್ನ ಮಾಡಲಾಗಿದೆ. ಆಸಕ್ತರು ಅವುಗಳನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಆರಂಭದ 18 ದಿನ ಕುಜನ ಸಂಚಾರ ಚೆನ್ನಾಗಿದೆ, ಭಾವ ಚೆನ್ನಾಗಿದೆ. ಹೀಗಾಗಿ ಕುಜ ಪರಾಕ್ರಮದಿಂದ ಭಾಗ್ಯೋದಯ ಕೊಡ್ತಾನೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, 42 ದಿನ ಚೆನ್ನಾಗಿರುತ್ತೆ. ಉಪಚಯ ಭಾವದಲ್ಲಿ ಇರೋದರಿಂದ ಪಾಪಗ್ರಹನಾಗಿ ಉತ್ತರೋತ್ತರ ಅಭಿವೃದ್ಧಿ ಕೊಡ್ತಾನೆ. ಕಾಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಹೀಗಾಗಿ ಉತ್ತಮ ಫಲಗಳು ಸಿಗ್ತವೆ. ಆದರೆ ಭೌತಿಕ ವಾಸನೆಗಳು ಕೂಡ ಪೂರ್ತಿ ಆಗ್ತವೆ. ಇದರ ಜೊತೆಗೆ ಪರಾಕ್ರಮದಿಂದ ಭಾಗ್ಯೋದಯ ಕೊಡ್ತಾನೆ. ಕುಜ ನಮ್ಮ ಧೈರ್ಯ ಮತ್ತು ಸಾಹಸವನ್ನು, ನಿಮ್ಮ ಧೈರ್ಯ ಸಾಹಸವನ್ನು ವೃದ್ಧಿ ಮಾಡ್ತಾನೆ. ಧನಧಾನ್ಯ ಅಭಿವೃದ್ಧಿ ಕೊಡ್ತಾನೆ. ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ, ಮಿಥುನದಲ್ಲಿದ್ದಾನೆ, ಕಮ್ಯುನಿಕೇಷನ್ ಸ್ಕಿಲ್ಗಳು ಚೆನ್ನಾಗಿರ್ತವೆ. ಇತರೆ ಕಲೆಗಳನ್ನು ಕೂಡ ವೃದ್ಧಿಸ್ತಾನೆ, ಇಂಪ್ರೂವ್ಮೆಂಟ್ ಮಾಡ್ತಾನೆ. ಸ್ವಲ್ಪ ವಾಣಿ ದೋಷವನ್ನು ಕೂಡ ಕೊಡಬಹುದು ಕುಜ. ಹೀಗಾಗಿ ಹಾರ್ಡ್ ಮತ್ತು ರಫ್ ಆಗಿ ಮಾತನಾಡಬಹುದು. ರಾಹು ಕೇತುಗಳ ಅಕ್ಷ ಅಂತೂ ತುಂಬ ಚೆನ್ನಾಗಿದೆ. ಹೀಗಾಗಿ ರಾಹು ಕೇತುಗಳು ಒಳ್ಳೆಯ ಫಲಗಳನ್ನು ಕೊಡ್ತಾರೆ, ಬಟ್ ಡಿಸೆಂಬರ್ 18ರವರೆಗೂ ಮಾತ್ರ. ಇನ್ನು ಶನೈಶ್ವರ ಬಂದುಬಿಟ್ಟು ಮೇಷ ರಾಶಿಗೆ ಶನೈಶ್ವರ ಮೊದಲನೇ ಹಂತದ 7.5 ಚಾಲು ಇದೆ. 12ನೇ ಭಾವದಲ್ಲಿದ್ದಾನೆ, ಮೀನದಲ್ಲಿದ್ದಾನೆ. ಪ್ರಭಾವಿಸುವ ಪಾದ ಚೆನ್ನಾಗಿಲ್ಲ, ಲೋಹ ಪಾದ ಇದೆ, ಭಾವನೂ ಚೆನ್ನಾಗಿಲ್ಲ. ಆದರೆ 7.5 ಕರ್ಮ ಫಲಗಳು ಭಾವಾಧಾರಿತ, ಯೋಗಾಧಾರಿತ ಮತ್ತು ಕರ್ಮಾಧಾರಿತ. ಶನಿಯ ವಕ್ರೀಚನೆ ನಿಮಗೆ ಅತಿಯಾದ ಧಾರ್ಮಿಕತೆಯನ್ನು ನೀಡುತ್ತದೆ, ಆಧ್ಯಾತ್ಮಿಕತೆಯನ್ನು ನೀಡುತ್ತದೆ, ತುಂಬ ಇಮೋಷ್ನಲ್ ಮಾಡುತ್ತದೆ. ಇನ್ನು ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡಿಸುತ್ತದೆ. ಅದೇ ಕರ್ಮಗಳನ್ನ ಮರಳಿ ಮಾಡಬೇಕಾಗುತ್ತದೆ. ಇನ್ನು ನಿಯಂತ್ರಣ, ಇಮೋಷನ್ಗಳ ಮೇಲೆ ಜಾಸ್ತಿ ಇರಬೇಕು. ಮೆಂಟಲ್ ಪೀಸ್ ಮತ್ತು ರೆಸ್ಟ್ ಕಡೆ ಜಾಸ್ತಿ ಅವಶ್ಯಕತೆಯನ್ನು ಕೊಡಬೇಕು. ನಿಮ್ಮದು ರೂಟೀನನ್ನು ಶನಿ ಇಲ್ಲಿ ರೀಸೆಟ್ ಮಾಡಲು ಪ್ರಯತ್ನ ಪಡ್ತಾನೆ. ಸ್ವಲ್ಪ ಕೆಲವು ಚೇಂಜಸ್ಗಳು, ಮೆಡಿಟೇಷನು, ಸತ್ಸಂಗ, ಆಧ್ಯಾತ್ಮ ಕ್ಷೇತ್ರಗಳ ದರ್ಶನ, ಸಮಾಜ ಸೇವೆ ಇವುಗಳಲ್ಲಿ ತೊಡಗಿಸ್ತಾನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವದತ್ತ.